ಮಲ್ಲೇಶ್ವರಂ ಟಿಟಿಡಿಯಲ್ಲಿ ವೈಕುಂಠ ಏಕಾದಶಿಗೆ ತಯಾರಿ. ನಿನ್ನೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಭಕ್ತರು ತಿಮ್ಮಪ್ಪನ ದರ್ಶನಕ್ಕೆ ಟಿಕೆಟ್ ಪಡೆದುಕೊಳ್ಳಲು ಸರತಿ ಸಾಲಿನಲ್ಲಿ ನಿಂತಿದ್ದರು. ಈ ಕ್ಯೂನಲ್ಲಿ ನಿಂತಾಗ ಏಕಾಏಕಿ ಭಕ್ತರು ಟಿಕೆಟ್ ಪಡೆದುಕೊಳ್ಳಲು ಮುಗಿಸುತ್ತಿರುವ ಕಾರಣ ದಿಢೀರ್ ಕಾಲ್ತುಳಿತ ಆಗಿ ದೊಡ್ಡ ಅನಾಹುತ ಆಗಿ ಇದುವರೆಗೂ ಒಟ್ಟು 6 ಜನರು ಸಾವನ್ನಪ್ಪಿದ್ದಾರೆ. ಜೊತೆಗೆ 35ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಅಸ್ವಸ್ಥ ಆಗಿರುವವರನ್ನ ರವಾನೆ ಮಾಡಲಾಗಿದೆ. ಇನ್ನು ಈ ಕಾಲ್ತುಳಿತ ಘಟನೆಯನ್ನ ರಾಜ್ಯದಲ್ಲಿ ಹಿಂದೂಪರ ಸಂಘಟನೆಗಳು ಖಂಡಿಸುತ್ತಿವೆ. ಇನ್ನು ಈ ಬಗ್ಗೆ ಮಾತನಾಡಿದ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿ, ಲಕ್ಷಾಂತರ ಜನರು ಪ್ರತಿನಿತ್ಯ ದರ್ಶನಕ್ಕೆ ಬರ್ತಾರೆ. ನಿನ್ನೆ ನಡೆದ ಘಟನೆ ಅತ್ಯಂತ ಖಂಡನೀಯ, ದುರದೃಷ್ಟಕರವಾಗಿದ್ದು ಇದನ್ನು ನಾನು ಖಂಡಿಸುತ್ತೇನೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ನಾಳೆ ನಡೆಯುವ ವೈಕುಂಠ ಏಕಾದಶಿಗೆ ಬೆಂಗಳೂರಿನಲ್ಲಿರುವ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ. ಇನ್ನು ಇಡೀ ದೇವಸ್ಥಾನವನ್ನ ಹೂಗಳಿಂದ ಹಾಗೂ ಲೈಟಿಂಗ್ಸ್ನಿಂದ ಸಂಪೂರ್ಣವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಜೊತೆಗೆ ನಾಳೆ ಬೆಳಿಗ್ಗೆ 3:30ರಿಂದ ತಿಮ್ಮಪ್ಪನ ದರ್ಶನವನ್ನ ಭಕ್ತರು ಮಾಡಬಹುದಾಗಿದೆ. ಹಾಗೆಯೇ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಒಟ್ಟು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ನಾಳೆ ತಿಮ್ಮಪ್ಪನ ದರ್ಶನಕ್ಕೆ ಒಟ್ಟು 70ರಿಂದ 75 ಸಾವಿರ ಜನರು ಬರುವ ನಿರೀಕ್ಷೆ ಕೂಡ ಇದೆ. ಜೊತೆಗೆ ಈಗಾಗಲೇ ನಾಳೆ ಭಕ್ತರಿಗೆ ಲಡ್ಡು ವಿತರಣೆ ಮಾಡಲು ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗೆಯೇ ತಿರುಪತಿಯಿಂದಲೂ ಕೂಡ ಲಕ್ಷಾಂತರ ಲಡ್ಡುಗಳು ಬೆಂಗಳೂರಿಗೆ ಬರ್ತಾ ಇದ್ದಾವೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಟಿಟಿಡಿ ಸೂಪರಿಂಟೆಂಡೆಂಟ್ ಜಯಂತಿ ಅವರು. ನಾಳೆ ಬರುವ ಭಕ್ತರಿಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗೂ ಬೆಳಗ್ಗೆ 3:30ರಿಂದಲೇ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ 3:30ಕ್ಕೆ ದೇವಸ್ಥಾನ ಓಪನ್ ಆಗುತ್ತೆ. ವೈಕುಂಠ ಏಕಾದಶಿ ಇರೋದ್ರಿಂದ ಎಲ್ಲ ವೈಕುಂಠ ಏಕಾದಶಿ ಇರೋದ್ರಿಂದ ಅರೇಂಜ್ಮೆಂಟ್ಸ್ ಎಲ್ಲನೂ ಮಾಡ್ತಾ ಇದ್ವಿ. ಎಲ್ಲ ಅಡಿಷನಲ್ ಸೆಕ್ಯೂರಿಟಿ ಸ್ಟಾಫು ಮತ್ತು ಪೊಲೀಸ್ ಬಂದೋಬಸ್ತು ಎಲ್ಲ ತಗೊಂಡಿದ್ವಿ. ಕ್ಯೂ ಲೈನ್ಸ್ ಎಲ್ಲ ರೆಡಿ ಮಾಡಿದ್ವಿ. ಆಮೇಲೆ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಅವ್ರಿಗೆಲ್ಲನೂ ಭಕ್ತಾದಿಗಳಿಗೆ ಬಂದ ಮೇಲೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಎಲ್ಲ ಅರೇಂಜ್ ಮಾಡಿದ್ವಿ. ಎಲ್ಲ ಪೀಸ್ಫುಲ್ಲಾಗಿ ಬಂದುಬಿಟ್ಟು ದರ್ಶನ ಮಾಡಿಕೊಂಡು ಹೋಗಬೇಕಂತ ವಿನಂತಿ. ಮೇಡಮ್, ಈಗ ನಿನ್ನೆ ಟಿಟಿಡಿಯಲ್ಲಿ ಒಂದು ಕಾಲ್ ತುಳ್ತಾ ಇತ್ತು. ಆದ ನಂತರ ಘಟನೆ ಆದಲ್ಲಿ ನೀವು ಯಾವ ಥರ ಎಚ್ಚೆತ್ಕೊಂಡ್ರೆ ಏನು ಅಂತ? ಅದೇ ಅದು ಆಗಿರೋದ್ರಿಂದ ಇನ್ನೂ ಅಡಿಷನಲ್ ಸ್ಟಾಫ್ ಬೇಕಂತ ನಾವೆಲ್ಲನೂ ಸೆಕ್ಯೂರಿಟಿ ಇವ್ರಿಗೂ ಎಲ್ಲನೂ ಹೇಳಿದ್ದೀನಿ. ಆಮೇಲೆ ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ, ತುಂಬ ಅಟೆಂಟಿವ್ ಇರಬೇಕು ಅಂತೆಲ್ಲ. ಕ್ಯೂ ಲೈನ್ಸ್ನಲ್ಲಿ ಮತ್ತು ದರ್ಶನ ಆಗಿದ ಮೇಲೆ ಅನ್ನಪ್ರಸಾದ ಕೌಂಟರ್ಸ್ನಲ್ಲಿ ಮತ್ತು ಲಡ್ಡು ಕೌಂಟರ್ನಲ್ಲಿನೂ ಸ್ವಲ್ಪ ಹುಷಾರ ಕ್ಯೂ ಲೈನ್ಸ್ನಲ್ಲಿ ಕಂಟ್ರೋಲ್ ಮಾಡಿಬಿಟ್ಟು ಎಲ್ಲರೂ ಅವ್ರ ದರ್ಶನ ಎಕ್ಸಿಟ್ನಲ್ಲಿ ಕಳಿಸ್ಬೇಕಂತ ಹೇಳಿದ್ದೀನಿ.